ಎಲ್ಲೋದ್ರೂ ಗ್ಯಾಸ್ ಇಲ್ಲ, ಎಲ್ಲೋದ್ರೂ ಗ್ಯಾಸ್ ಅಂತೂ ಯಾವ ಬಂಕ್ ಹೋದ್ರೂ ಸಿಗ್ತಾ ಇಲ್ಲ. ದರಿದ್ರ ಏನ್ ಮಾಡದ ಅಂತಾನೆ ಗೊತ್ತಾಗ್ತಾ ಇಲ್ಲ, ಹುಚ್ಚಿಡಿತೈತೆ. ಏಯ್, ಯೋಗಿ ಅಲ್ವಾ ಇವನು? ಇಲ್ಲೇನಿಗೆ ಅಂತಾನೆ ಯೋಗಿ. ಏನ್ ಇಲ್ಲಿ? ಏನ್ ಮಾಡದಣ್ಣ, ಬೆಂಗಳೂರೆಲ್ಲ ಸುತ್ತಿ ಸುತ್ತಿ ಬೇಜಾರಾಗ್ಬಿಟ್ಟಿದೀನಿ. ಗಾಡಿಲಿ ಬೇರೆ ಗ್ಯಾಸ್ ಇಲ್ಲ, ನೋಡಿ ತಲೆ ಕೆಡಿಸ್ಕೊಂಡ್ ಕೂತಿದ್ದೀನಿ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಕಮಿಟ್ಮೆಂಟ್ ಬೇರೆ ಸಿಕ್ಕಾಬಟ್ಟೆ ಇದೆ, ಎಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡೋದು ನನ್ಗಂತೂ ಗೊತ್ತಾಗ್ತಾ ಇಲ್ಲ ಅಣ್ಣ. ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟಿದೀನಿ. ಅದೆಲ್ಲ ಯೋಚನೆ ಬಿಡು, ನಡಿ ಟೀ ಕುಡಿಯೋಣ. ಸರಿ ಬರೋಣ. ಎಲ್ಲ ತೊಂದ್ರೆ ಬಿಡೋಪ್ಪ ನೀನು. ಮೊದ್ಲು ಟೀ ಕುಡಿಯೋಣ. ನೀನು ತೊಂದ್ರೆ ತಗೊಂಡ್ಬೇಡಪ್ಪ, ಟೆನ್ಷನೇ ತಗೊಂಡ್ಬೇಡ. ಎಲೆಕ್ಟ್ರಿಕ್ ಅಲ್ಲಿ ಮಾಡ್ಕೊಂಡ್ಬಿಟ್ಟಿದೀನಿ, ಟೆನ್ಷನೇ ಇಲ್ಲ. ಅದು ಮುಂಚೆ ತುಂಬಾ ತೊಂದ್ರೆ ಇತ್ತು ನಂಗೆ. ನೀನು ಟೆನ್ಷನ್ ತಗೊಂಡ್ಬೇಡ, ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ, ನಡಿ ನೀನು. ನೋಡಪ್ಪ, ಇದೇ ಎಕ್ಸ್ಪೋನೆಟ್ ಕಂಪ್ನಿ. ನಾನ್ ಮಾಡ್ಕೊಂಡಿ ನಂದಿನಿ. LPG ತೊಂದ್ರೆ ಹೋಯ್ತು, ಇವಾಗ ನಿಂಗೆ ತೋರಿಸ್ತೀನಿ, ನಡಿ. ಆಯ್ತು, ನೋಡೋಣ. ನಮಸ್ಕಾರ. ನಮಸ್ತೆ, ಕೂತ್ಕೊಳ್ಳಿ. ಇವ್ರ ಹತ್ರನೇ ನನ್ನ ಗಾಡಿ ಕನ್ವರ್ಟ್ ಮಾಡಿದ್ದು. ಕೂತ್ಕೊಳ್ಳಿ. ನನ್ನ ಫ್ರೆಂಡು. ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಬಂದಿರೋ ಸರ್? ಸರ್ ನಾವು ಇಲ್ಲೇ ಹೆಗ್ನಳ್ಳಿಯಿಂದ. ಓಕೆ. ಯಾವ ಮಾಡಲ್ ವೆಹಿಕಲ್ ಇದೆ ನಿಮ್ಮ ಹತ್ರ? 19. ಓಕೆ. ಆಕ್ಚುಲಿ ಇವಾಗ ರೀಸೆಂಟ್ ಆಗಿ ಕನ್ವರ್ಟ್ ಮಾಡ್ಕೊಟ್ವಿ. ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮ್ಗೆ ಹೇಳಿರ್ಬೇಕು ಆಲ್ರೆಡಿ. ಕಾಲ್ ಮಾಡಿದ್ರು, ಈ ತರ ಬರ್ತಾ ಇದೀನಿ ಅಂತ. ಸೊ ಅದಕ್ಕೆ ಬನ್ನಿ, ಕರ್ಕೊ ಬನ್ನಿ ಅಂತ. LPG ಪಾಪ ಅವ್ನಿಗೆ ತುಂಬಾ ತೊಂದರೆ ಇದೆ. ಹೌದು, ಇವಾಗಂತೂ ತುಂಬಾ ಫೇಸ್ ಮಾಡಕ್ಕಾಗಲ್ಲ ಬಿಡಿ, ಕಷ್ಟ ಇದೆ. ನಾನು ಹೇಳಿ ತಕ್ಷಣವೇ ಬಂದ್ಬಿಟ್ಟ. ಸರ್ ಯಾವ ತರ ಇದು? ಒಂದ್ಸಲ ನೋಡಿ, ನೀವು ಓಡಿಸ್ ನೋಡಿ, ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಇದೆ ಅಂತೆಲ್ಲ. ಅದ್ರ ಬಗ್ಗೆ ಮತ್ತೆ ಫ್ಯೂಚರ್ ನೆಕ್ಸ್ಟ್ ಏನು ಡೀಟೇಲ್ಸ್ ಬೇಕು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನಾನೇನೋ ಸಾಲನೋ ಸುಲನೋ ಮಾಡಿ ತಗೊಂಬಂದ್ ಗಾಡಿನ ಫಿಟ್ ಮಾಡಿಸ್ಕೊತೀನಿ ಅಂತ ಅನ್ಕೊಂಡೆ. ಹೊಸ ಕಂಪ್ನಿ ಬೇರೆ ಅಂತ ಹೇಳ್ತೀರಾ, ನಮ್ಗೆ ಯಾವ ಗ್ಯಾರಂಟಿ? 2 ವರ್ಷದ ಮೇಲೆ ಏನಾದ್ರು ಮುಚ್ಚಿ ಹೋದ್ರೆ ನಾವೇನ್ ಮಾಡೋಣ? ಆಕ್ಚುಲಿ ನೈಸ್ ಕ್ವಶನ್ ಸರ್. ಎಲ್ಲರ ಮೈಂಡ್ ಅಲ್ಲಿ ಬರುತ್ತೆ, ಇವಾಗ ತಗೊಳ್ತೀನಿ ಆಮೇಲೆ ಮುಂದೆ ಫ್ಯೂಚರ್ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ. ಆತರ ಯಾವ ತರ ಇಶ್ಯೂ ಆಗಿಲ್ಲ. ಆಲ್ರೆಡಿ 2020 ಇಂದ ಸ್ಟಾರ್ಟ್ ಆಗಿದೆ. ನೀವು ಬೇಕಾದ್ರೆ ನಿಮಗೆ ಫ್ಯಾಕ್ಟ್ರಿ ಔಟ್ಲೆಟ್ ಕಳಿಸ್ತೀನಿ ನಿಮಗೆ, ಅಲ್ಲಿ ಹೋಗ್ಬಿಟ್ಟು ನೀವು ಎಕ್ಸ್ಪೀರಿಯನ್ಸ್ ಮಾಡಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವತ್ತಿಂದ ಸ್ಟಾರ್ಟ್ ಆಯಿತು, ಯಾವ ತರ ಇದೆ ಇದು ಮ್ಯಾನುಫ್ಯಾಕ್ಚರಿಂಗ್, ಎಲ್ಲ ಡೀಟೇಲ್ ಸಿಗುತ್ತೆ ಸರ್. ನಮ್ದು ಡೆಮೋ ವೆಹಿಕಲ್ ಇದೆ, ನಮ್ದು ಎಕ್ಸ್ಪರ್ಟ್ ಟೀಮ್ ಇದ್ದಾರೆ ಸರ್. ಅವ್ರಿಗೆ ನಿಮಗೆ ಟೆಸ್ಟ್ ಆಗಿ ಕೊಡ್ತಾರೆ, ಚೆಕ್ ಮಾಡಿ ಒಂದ್ಸಲ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ತರ ಇದೆ ವೆಹಿಕಲ್ ಅಂತ. ಸರಿ ಸರ್, ಆಯ್ತು. ಓಕೆ ಸರ್, ನಮಸ್ತೆ ಸರ್. ಸರ್ ನಮಸ್ಕಾರ. ಆರಾಮಿದ್ದೀರಾ? ಆರಾಮ್ ಸರ್. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಇದೆ ಸರ್ ನಮ್ಮ ಎಕ್ಸ್ಪೋನೆಂಟ್. ಸರ್ ನನ್ನ ಹೆಸರು ದರ್ಶನ್ ಅಂತ. ಸರ್. ಸೊ ನಾನು ಇಲ್ಲಿ ಎಕ್ಸ್ಪೋನೆಂಟ್ ಅಲ್ಲಿ TSM ಕೆಲಸ ಮಾಡ್ತಾ ಇದ್ದೀನಿ. ಇದೆ ನಮ್ಮ ಕಂಪ್ನಿ. ನೀವು ಫ್ಯಾಕ್ಟ್ರಿ ಟೂರ್ ನೋಡ್ಬೇಕು ಅಂತ ಹೇಳಿದ್ರಿ, SLV ಅವರು ಹೇಳಿದ್ರು ನಮಗೆ. ಸೊ ಅದಕ್ಕೆ ಬಂದಿದ್ದೀನಿ. ಸೊ ಬನ್ನಿ ಸರ್, ಒಳಗಡೆ ಫ್ಯಾಕ್ಟ್ರಿ ಟೂರ್ ಮಾಡೋಣ. ಸರಿ ಸರ್, ಬನ್ನಿ ಸರ್. ಫ್ಯಾಕ್ಟ್ರಿಗೆ ಬಂದಿದ್ದೀರಲ್ಲ ಸರ್, ಏನಾದ್ರು ಡೌಟ್ಸ್ ಏನಾದ್ರು ಇದೆಯಾ? ಸರ್ ಡೌಟ್ ಅಂತ ಅದೇ ಇದೆಯಲ್ಲ ತುಂಬಾ. ಇವಾಗ ನಮ್ ಸ್ನೇಹಿತರು ಹೇಳ್ದಂಗೆ ನಮ್ಗೆ ಗಾಡಿನ ಕನ್ವರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಬಟ್ ಯಾವ ತರ ಏನು ಒಂದ್ ಸ್ವಲ್ಪ ಕ್ಲಾರಿಟಿ ಕೊಟ್ರೆ ನಮಗೂ ಒಳ್ಳೇದು ಸರ್. ಖಂಡಿತ ಸರ್. ಸರ್ ನೋಡಿ, ಇದು ನಮ್ಮ ಆಲ್ರೆಡಿ ವೆಹಿಕಲ್ಸ್ ರೆಟ್ರೋಫಿಟ್ ಆಗಿ ನಿಂತ್ಕೊಂಡಿರೋಂಥದ್ದು ಸರ್. ಇದೆಲ್ಲ ಕಸ್ಟಮರ್ಸ್ ವೆಹಿಕಲ್. ಸೊ ರೆಡಿ, ಇದೆಲ್ಲ ರೋಡ್ ಟೆಸ್ಟ್ ಆಗ್ತಿದೆ, ರೆಡಿ ಫಾರ್ ಡೆಲಿವರಿ ಇರೋಂತ ನಿಂತ್ಕೊಂಡಿರೋಂಥ ವೆಹಿಕಲ್ಸ್ ಸರ್ ಇದು. ಸೊ ಇಲ್ಲಿ ನೀವು ನೋಡಬಹುದು ವೆಹಿಕಲ್ಸ್ ಆಲ್ರೆಡಿ. ಸೊ ಇದೆಲ್ಲ ರೋಡ್ ಟೆಸ್ಟ್ ಆಗಿ ನಿಂತ್ಕೊಂಡಿರುವಂತ ವೆಹಿಕಲ್ಸ್. ಯಾಕಂದ್ರೆ ರೆಟ್ರೋಫಿಟ್ ಆಗಿ ರೋಡ್ ಟೆಸ್ಟ್ ಮಾಡಿ, ಸೊ ಆಮೇಲೆ ನಾವು ವೆಹಿಕಲ್ಸ್ ನ ಡೆಲಿವರಿಗೆ ಕಸ್ಟಮರ್ಸ್ಗೆ ಡೆಲಿವರಿ ಕೊಡ್ತೀವಿ ವೆಹಿಕಲ್. ಇದು ನಮ್ಮ ಪ್ರೊಸೀಜರ್ ಸರ್, ವಿತ್ RTO ಡಾಕ್ಯುಮೆಂಟ್. ಹೌದು ಸರ್. ಕಂಪ್ನಿ ಎಲ್ಲ ನೋಡಿದ್ರಲ್ಲ, ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಚೆನ್ನಾಗಿಲ್ಲ ಅನ್ಸ್ತಾ? ಹೌದು. ನಿಮ್ಗೆ ನಂಬಿಕೆ ಬಂತ ಫಸ್ಟ್? ಬಂದಿದೆ. ಇವಾಗ ನಿಮ್ ನಂಬಿಕೆಯಿಂದ ನೀವು ಬೇಕಾದ್ರೆ ರೆಟ್ರೋಫಿಟ್ ಮಾಡಿಸ್ಕೋಬಹುದಾ ಗಾಡಿನ? ಮಾಡಿಸ್ಕೋಣ ಅಂತ ಅನ್ಕೊಂಡಿದೀನಿ, ಮಾಡ್ತಾನ. ಖಂಡಿತ ಸರ್. ನಿಮ್ಗೆ ನಾನು ನಮ್ಮ ಕಂಪ್ನಿ ಬಗ್ಗೆ ಇನ್ನೂ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಏನೇನಂತ ಹೇಳಿದ್ರೆ, ಇದೇ ನಮ್ದು ಎಕ್ಸ್ಪೋನೆಂಟ್ ಪಾರ್ಕ್ ಸರ್. ಸೊ ಸಕ್ಸಸ್ಫುಲ್ ಆಗಿ 100+ ವೆಹಿಕಲ್ಸ್ ಇಲ್ಲಿಂದಾನೆ ರೆಟ್ರೋಫಿಟ್ ಆಗಿ ಆಚೆ ಹೋಗಿರೋಂಥದ್ದು. ಸಕ್ಸಸ್ಫುಲ್ ಆಗಿ ವೆಹಿಕಲ್ ರನ್ ಆಗ್ತಿದೆ ವಿತ್ 0 ಕಂಪ್ಲೇಂಟ್ಸ್. ಪ್ರತಿಯೊಂದು ವೆಹಿಕಲ್ಸ್ ಇಲ್ಲೇ ರೆಟ್ರೋಫಿಟ್ ಆಗುವಂತ ಜಾಗ ಸರ್. ಇದು ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಸರ್. ಬ್ಯಾಂಗ್ಳೂರ್ ಬೇಸ್ಡ್ ಕಂಪನೀಸ್. ಪ್ಲಸ್ ನಮ್ದು ಚಾರ್ಜಿಂಗ್ ಸ್ಟೇಷನ್ಸ್ ಕೂಡ ನಾವು ಎಕ್ಸ್ಪಾನ್ಷನ್ ಪ್ಲಾನ್ ಅಲ್ಲಿ ಇದೀವಿ ಸರ್. ಸೊ ಇನ್ ನೆಕ್ಸ್ಟ್ ಕಪಲ್ ಆಫ್ ಮಂತ್ಸ್ ಅಲ್ಲಿ ನಿಮಗೆ 100+ ಚಾರ್ಜಿಂಗ್ ಸ್ಟೇಷನ್ಸ್ ಅಕ್ರಾಸ್ ಬ್ಯಾಂಗ್ಳೂರ್ ಬರುತ್ತೆ ಸರ್. ಹೌದು. ಅಂದ್ರೆ ಇವಾಗ ಎಷ್ಟಿದೆ ಸರ್? ಸರ್ ಈಗ 83 ಚಾರ್ಜಿಂಗ್ ಸ್ಟೇಷನ್ಸ್ ಇದೆ ಸರ್ ಬ್ಯಾಂಗ್ಳೂರ್ ಅಲ್ಲಿ. ನಿಮ್ಗೆ ಎವ್ರಿ 3 to 5 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ನಿಮಗೆ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ ಸರ್ ಪ್ರೆಸೆಂಟ್ಲಿ. ಹೌದು ಸರ್, ಪ್ರೆಸೆಂಟ್ಲಿ. ಎಕ್ಸ್ಪೋನೆಂಟ್ ಅಂತ ಅಪ್ಲಿಕೇಶನ್ ಬರುತ್ತೆ, ಅದರಲ್ಲಿ ಎಷ್ಟು ನೀವು ಅಪ್ಲಿಕೇಶನ್ ಲಾಗಿನ್ ಮಾಡಿದ್ರೆ ಸೊ ನಿಮಗೆ ನಿಯರ್ ಬೈ ಚಾರ್ಜಿಂಗ್ ಸ್ಟೇಷನ್ಸ್ ನಿಮ್ಗೆ ಡೈರೆಕ್ಷನ್ಸ್ ತೋರಿಸುತ್ತೆ ಸರ್. ಎವ್ರಿ 3 to 5 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ನಿಮ್ಗೆ ಚಾರ್ಜಿಂಗ್ ಪಾಯಿಂಟ್ ಇದೆ. ಹೌದಾ? ಹೌದು ಸರ್. ನಮ್ದು ಡೆಮೋ ವೆಹಿಕಲ್ ಇದೆ, ಬನ್ನಿ ಒಂದು ಸ್ಮಾಲ್ ಟೆಸ್ಟ್ ರೈಡ್ ಹೋಗೋಣ. ಸೊ ಆಮೇಲೆ ನಿಮ್ಗೆ ಈ ಪಂಪ್ ಅಲ್ಲಿ ಹೆಂಗೆ ನಿಮ್ಗೆ ಚಾರ್ಜಿಂಗ್ ಆಗುತ್ತೆ ಅಂತೆಲ್ಲ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಸರ್. ಓಕೆನಾ? ಬನ್ನಿ ಸರ್, ಹೋಗೋಣ. ಬನ್ನಿ ಗಾಡಿ ಒಳಗಡೆ ಕುತ್ಕೊಳ್ಳಿ. ಟೆಸ್ಟ್ ರೈಡ್ ವೆಹಿಕಲ್ ನಮ್ಮ ಡೆಮೋ ವೆಹಿಕಲ್. ಬನ್ನಿ ಒಂದ್ಸರಿ ಒಂದು ಡ್ರೈವ್ ಮಾಡಿ ಸರ್. ಸೊ ಕೀ ಆನ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇಲ್ಲಿ ಡಿಸ್ಪ್ಲೇಲಿ ಶೋ ಆಗುತ್ತೆ ನೋಡಿ. ಕೀ ಆನ್ ಮಾಡಿ. ಓಕೆ ಸರ್. ಅಲ್ಲಿ ಮೋಡ್ಸ್ ಇದೆ ನೋಡಿ, ಮೋಡಲ್ಲಿ ಸ್ವಿಚ್ ಮಾಡಿ ಸರ್ ಮೋಡ್ನ. ಈಕೋ ಸ್ಪೋರ್ಟ್ಸ್ ಅಂತ ಇದೆ ನೋಡಿ, ಈಕೋ ಸ್ವಿಚ್ ಮಾಡ್ಕೊಳ್ಳಿ. ಈಗ ಅಷ್ಟೇ ಸರ್.
ಹಾ ಸರ್. ಡನ್. ಇವಾಗ ಜಸ್ಟ್ ಆಕ್ಸಲರೇಷನ್ ಮಾತ್ರ ಕೊಡಿ ಸರ್. ಹ್ಯಾಂಡ್ ಬ್ರೇಕ್ ತೆಗೆದಿವಿ. ಹಾ ಹ್ಯಾಂಡ್ ಬ್ರೇಕ್ ತೆಗ್ದಿದ್ದೀನಿ ಸರ್. ಓಕೆ, ಆಕ್ಸಲರೇಷನ್ ಕೊಡಿ ಸರ್. ಗಾಡಿ ಹೋಗ್ತದೆ. ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಹೇಗಿದೆ ಸರ್ ಡ್ರೈವಿಂಗು? ಸರ್ ತುಂಬಾ ಸ್ಮೂತ್ ಆಗಿದೆ ಸರ್. ಗಾಡಿ ಓಡಿಸ್ಲಿಕ್ಕೆ ಎಲ್ಲ ಚೆನ್ನಾಗಿದ್ಯಾ? ಅಯ್ಯೋ ತುಂಬಾ ಸ್ಮೂತ್ ಆಗಿದೆ. ನಮ್ಮ LPG ಗಿನ್ನ ಬೆಟರ್. ಎಷ್ಟು ಸ್ಮೂತ್ ಇದೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಸರ್ ಒಟ್ಟಿನಲ್ಲಿ. ಸರ್ ಇನ್ನೊಂದು ಒನ್ ಹ್ಯಾಂಡ್ ಸರ್, ಒಂದೇ ಕೈಯಲ್ಲಿ ನೀವು ಗಾಡಿನ ಓಡಿಸಬಹುದು. ಹೌದು ಹೌದು ಸರ್, ತುಂಬಾ ಅಷ್ಟು ಇದಿದೆ. ಲೆಫ್ಟ್ ಹ್ಯಾಂಡ್ ಫುಲ್ ಕಂಪ್ಲೀಟ್ ಫ್ರೀ ಇದೆಯಾ ಸರ್? ಹೌದು ಸರ್, ಕೈನೇ ಬಿಟ್ಬಿಟ್ಟಿದೀನಿ ಸರ್. ಸರ್ ಇದರಲ್ಲಿ ಇನ್ನೊಂದು ರೀಜನರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಬರುತ್ತೆ. ಈಗ ಆಕ್ಸಲರೇಷನ್ ಉಲ್ಟಾ ಮಾಡಿದ್ರೆ ಗಾಡಿ ಸ್ಲೋ ಆಗುತ್ತೆ ಸರ್. ಈಗ ರೇಸ್ ಮಾಡಿದ್ರೆ ಇದಾಗತ್ತೆ. ಹೌದು ಸರ್. ಫಾರ್ವರ್ಡಿಂಗ್ ಮಾಡಿದ್ರೆ ನಿಮ್ಗೆ ಆಕ್ಸಲರೇಷನ್ ಫಾರ್ವರ್ಡಿಂಗ್ ತಗೊಳುತ್ತೆ. ಆಂಟಿ ಕ್ಲಾಕ್ ವೈಸ್ ಆಕ್ಸಲರೇಟ್ ಮಾಡಿದ್ರೆ ನಿಮ್ಗೆ ಗಾಡಿ ಸ್ಲೋ ಡೌನ್ ಆಗುತ್ತೆ ಸರ್. ಇದರಲ್ಲಿ 3 ಮೋಡ್ ಇದೆಯಲ್ಲ ಸರ್? ರಿವರ್ಸ್ ಇದ್ರಲ್ಲೇ ಇದೆ ಅಲ್ಲ ಸರ್? ರಿವರ್ಸ್ ಅಲ್ಲೇ ಸ್ವಿಚ್ ಅಲ್ಲೇ ಬರುತ್ತೆ. ಹೆಂಗ ಅನ್ಸ್ತು ನಿಮ್ಗೆ? ಇದು ನಮ್ದು ಇ ಪಂಪ್ ಚಾರ್ಜಿಂಗ್ ಪಾಯಿಂಟ್. ಓಕೆನಾ? ನಿಮ್ಗೆ ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹೆಂಗೆ ಯಾವ ತರ ಲೈಕ್ ಯೂಸ್ ಮಾಡ್ಬೇಕು ಅಂತ. ಸರ್ ಮತ್ತೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ಸರ್ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿ ಅನ್ಸುತ್ತೆ. ನಮ್ಮ LPG ಗಿನ ಬೆಟರ್ ಆಗಿದೆ. ಸಖತ್ ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಎಲ್ಲರೂ ಮಾಡಿಸ್ಕೋಬಹುದಲ್ಲ ಸರ್? ಮಾಡಿಸ್ಕೋಬಹುದು ಸರ್. ಆರಾಮಾಗಿ ರೆಟ್ರೋಫಿಟ್ ಮಾಡ್ಬೋದಲ್ಲ ಗಾಡಿಗೆ? ಅವ್ರ ಗಾಡಿ ಕನ್ವರ್ಟ್ ಮಾಡ್ಬೋದು. ಖಂಡಿತ. ಬನ್ನಿ ಸರ್, ಈ ಪಂಪ್ ಅಲ್ಲಿ ಹೆಂಗ್ ಯೂಸ್ ಮಾಡ್ತೀರಿ ಅಂತ ತೋರಿಸ್ತೀನಿ. ಇದೆ ಚಾರ್ಜಿಂಗ್ ಪಾಯಿಂಟ್. ನಾನು ಹೇಳಿದ್ನಲ್ಲ ನಿಮ್ಗೆ ಚಾರ್ಜಿಂಗ್ ಪಾಯಿಂಟ್ ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಅಂತ. ಸೊ 15 ಮಿನಿಟ್ಸ್ ಅಲ್ಲಿ ರ್ಯಾಪಿಡ್ ಚಾರ್ಜಿಂಗ್ ಆಗುತ್ತೆ ಸರ್. ಪ್ಲಸ್ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಅಲ್ಲಿ ತೋರಿಸುತ್ತೆ. ಸೊ ಎಷ್ಟು % ಚಾರ್ಜ್ ಆಗುತ್ತೆ, ವೆಹಿಕಲ್ ಅಲ್ಲಿ ಬ್ಯಾಟರಿ ಇದೆ, ಚಾರ್ಜ್ ಆಗ್ತಾ ಇದೆ ಫಾಸ್ಟ್ ಆಗಿ ಅನ್ನೋದು ಇಲ್ಲಿ ಡಿಸ್ಪ್ಲೇ ನಿಮ್ಗೆ ಶೋ ಆಗ್ತಾ ಇರುತ್ತೆ. ಮತ್ತೆ ಗನ್ ಕನೆಕ್ಟಿವಿಟಿ ಕೂಡ ಇಲ್ಲೇ ನಿಮ್ಗೆ ಡಿಸ್ಪ್ಲೇ ತೋರಿಸ್ತಾ ಇರುತ್ತೆ. ನೀವು ಯಾವ ತರ ಗನ್ ನ ಕನೆಕ್ಟ್ ಮಾಡ್ತೀರಾ ಅಂತ ಚಾರ್ಜಿಂಗ್ ಗೆ, ಪೋರ್ಟ್ಗೆ. ಓಕೆನಾ? ಸೊ ವೆಹಿಕಲ್ ಪೋರ್ಟ್ಗೆ ನೀವು ಚಾರ್ಜಿಂಗ್ ಗನ್ ನ ಯಾವ ತರ ಕನೆಕ್ಟ್ ಮಾಡ್ತೀರಾ ಅನ್ನೋದು ಅಲ್ಲಿ ತೋರಿಸ್ತಿರುತ್ತೆ. ಸೊ ಅಲ್ಲೂ ಕೂಡ ನಿಮ್ಗೆ ಒಂದ್ಸತಿ ನೋಡಬಹುದು. ಸರ್ 15 ನಿಮಿಷದಲ್ಲಿ ಚಾರ್ಜರ್ ಆಗುತ್ತೆ ಅಂತಿರಲ್ಲ, 15 ನಿಮಿಷದಲ್ಲಿ ಚಾರ್ಜರ್ ಆಗಿದ್ರೆ ಗಾಡಿಗೇನು ಫಾಲ್ಟ್ ಆಗಲ್ವಾ ಸರ್? 15 ಮಿನಿಟ್ಸ್ ಚಾರ್ಜಿಂಗ್ ಆಗುವಾಗ ಏನು ಪ್ರಾಬ್ಲಮ್ ಆಗಲ್ಲ ಸರ್. ನಾನು ನಿಮ್ಗೆ ಆ ಟೆಕ್ನಾಲಜಿ ಏನು ಅಂತ ನಾನು ನಿಮ್ಗೆ ಚಾರ್ಜಿಂಗ್ ಅಲ್ಲಿ ಇವಾಗ ಕನೆಕ್ಟ್ ಮಾಡ್ತಿರಲ್ಲ ಚಾರ್ಜಿಂಗ್, ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬನ್ನಿ ಸರ್. ಸರ್ ಯಾಕೆ ಅಂತಂದ್ರೆ ಈಗ ಎಲ್ಲಾ ಕಡೆ ಬ್ಯಾಟ್ರಿ ಗಾಡಿ ಅಂದ್ರೆ ಸುಟ್ಟೋಗುತ್ತೆ ಇದಾಗುತ್ತೆ ಅಂತಾರಲ್ಲ ಸರ್, ನಮ್ಗೆ ಭಯ ಸರ್ ಒಂದ್ ಸ್ವಲ್ಪ. ಸರ್ ಆತರ ಎಲ್ಲ ಏನೂ ಆಗೋದಿಲ್ಲ. ಯಾಕಂದ್ರೆ ಇದ್ರಲ್ಲಿ ವಾಟರ್ ಕೂಲಿಂಗ್ ಟೆಕ್ನಾಲಜಿ ಇದೆ. ಇನ್ಲೆಟ್ ವಾಲ್ ಅಂಡ್ ಔಟ್ಲೆಟ್ ವಾಲ್ ಅಂತ ಬರುತ್ತೆ. ಸೊ ಏನಕ್ಕೆ ಅಂದ್ರೆ ಬ್ಯಾಟ್ರಿ ಹೀಟ್ ಆಗಬಾರ್ದು ಅಂತ ವಾಟರ್ ಲೈಕ್ ಬ್ಯಾಟ್ರಿಯಲ್ಲಿ ಸಪ್ಲೈ ಆಗುತ್ತೆ ಸರ್. ಅಂದ್ರೆ ಬ್ಯಾಟ್ರಿ ಒಳಗಡೆ ಸಪ್ಲೈ ಆಗ್ತಾ ಇರುತ್ತೆ, ಅವಾಗ ಬ್ಯಾಟ್ರಿನ ಕೂಲ್ ಮಾಡುತ್ತೆ ಸರ್. ಸೊ ಯಾಕಂದ್ರೆ ಫಾಸ್ಟ್ ಚಾರ್ಜಿಂಗ್ ಆಗುತ್ತಲ್ವಾ ಗಾಡಿಯಲ್ಲಿ, ಸೊ ಬ್ಯಾಟ್ರಿ ಬೇಗ ಹೀಟ್ ಆಗುತ್ತೆ. ಸೊ ಅದನ್ನ ಕೂಲ್ ಮಾಡೋದಕ್ಕೋಸ್ಕರ ವಾಟರ್ ಕೂಲಿಂಗ್ ಟೆಕ್ನಾಲಜಿ ಯೂಸ್ ಮಾಡಿದಿರಿ. ಸೊ ಬ್ಯಾಟ್ರಿ ಪ್ಯಾಕ್ ಒಳಗಡೆ ನಿಮ್ಗೆ ವಾಟರ್ ಸಪ್ಲೈ ಆಗುತ್ತೆ. ಸೊ ಹೌದು ಸರ್, ಬ್ಯಾಟ್ರಿ ಪ್ಯಾಕ್ ಒಳಗಡೆ ವಾಟರ್ ಸಪ್ಲೈ ಆಗುತ್ತೆ. ಸರ್ ಬನ್ನಿ ಸರ್, ನಾನು ನಿಮ್ಗೆ ಒಂದ್ಸತಿ ಗಾಡಿಯಲ್ಲಿ ತೋರಿಸ್ಕೊಡ್ತೀನಿ ಈ ಪಂಪ್ ಅಲ್ಲಿ ಯಾವ ತರ ನಿಮ್ಗೆ ವರ್ಕ್ ಆಗುತ್ತೆ ಅಂತ. ಸೊ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಸರ್. ಇದು ಇನ್ಲೆಟ್ ಅಂಡ್ ಔಟ್ಲೆಟ್ ವಾಲ್. ಸೊ ಎರಡು ಬರುತ್ತೆ. ಯಾಕಂದ್ರೆ ಇದರಲ್ಲಿ ಹೆಂಗೆ ಅಂದ್ರೆ ವಾಟರ್ ಸಪ್ಲೈ ಆಗುತ್ತೆ ಸರ್. ಬ್ಯಾಟ್ರಿನ ಕೂಲ್ ಮಾಡ್ಲಿಕ್ಕೋಸ್ಕರ ವಾಟರ್ ಸಪ್ಲೈ ಆಗುತ್ತೆ ಬ್ಯಾಟ್ರಿ ಸೆಲ್ಸ್ ಅಲ್ಲಿ. ಸೊ ಬ್ಯಾಟ್ರಿ ಪ್ಯಾಕ್ ಅಲ್ಲಿ ನಿಮ್ಗೆ ವಾಟರ್ ಸಪ್ಲೈ ಆಗ್ತಾ ಇರುತ್ತೆ. ಯಾಕಂದ್ರೆ ಕೂಲ್ ಮಾಡ್ಲಿಕ್ಕೋಸ್ಕರ ಕೋಲ್ಡ್ ವಾಟರ್ ಸಪ್ಲೈ ಆಗುತ್ತೆ ಸರ್. ಇದು ಇನ್ಲೆಟ್ ವಾಲ್, ಇದು ಔಟ್ಲೆಟ್ ವಾಲ್. ಸೊ ಸಪ್ಲೈ ಆಗಿ ಆಚೆಗಡೆ ಬರುತ್ತೆ ಸರ್. ಹಂಗಾಗಿ ನಿಮ್ಗೆ 15 ನಿಮಿಷ ಚಾರ್ಜಿಂಗ್ ಆಗುತ್ತೆ ಸರ್. 15 ನಿಮಿಷ ಚಾರ್ಜರ್ ಆಗುತ್ತೆ. ಹೌದು, ಇಡೀ ಪ್ರಪಂಚದಲ್ಲಿ ಯಾರತ್ರನು ಈ ತರ ಟೆಕ್ನಾಲಜಿ ಯಾರು ಯೂಸ್ ಮಾಡ್ತಿಲ್ಲ. ಅದು ಎಕ್ಸ್ಪೆರಿಮೆಂಟ್ ಒಬ್ಬರೇ ಯೂಸ್ ಮಾಡ್ತಾ ಇರೋದು ಸರ್. ಈಗ ಬ್ಯಾಟ್ರಿ ಹೀಟ್ ಆಗಂತದ್ದು ಮತ್ತೆ ಬರ್ಸ್ಟ್ ಆಗಂತದ್ದು ಆ ತರ ಯಾವ್ದು ಏನು ಆಗಲ್ಲ ಸರ್. ಯಾವ್ದೇ ತರ ಭಯ ಏನು ಬೇಕಾಗಿಲ್ಲ ಸರ್. ಸೊ ಹಂಗಾಗಿ ನಿಮ್ಗೆ ಬ್ಯಾಟ್ರಿ ಹೀಟ್ ಅಪ್ ಆಗಲ್ಲ, ಸೊ ಬಸ್ಟ್ ಆಗಲ್ಲ, ಸೊ ಫೈರ್ ಕ್ಯಾಚ್ ಆಗಲ್ಲ, ಏನು ಆಪ್ಷನ್ ಇಲ್ಲ. 5 ವರ್ಷ ಸಕ್ಸಸ್ಫುಲ್ ಆಗಿ ರನ್ ಮಾಡಿದ್ದಾರೆ ಸರ್. ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡು ಬರ್ತಾ ಇದೀರಿ 5 ವರ್ಷದಿಂದ. ಸೊ ಯಾವುದೇ ತರ ಏನು ಪ್ರಾಬ್ಲಮ್ ಇಲ್ಲ ಸರ್. ಸೊ ನೀವು ನೋಡ್ಬೋದು. ಸೊ ನೆಕ್ಸ್ಟ್ ನೀವು ಇವನ್ನ ಯೂಸ್ ಮಾಡ್ತಿರಲ್ಲ, ನಿಮ್ಗೆ ಒಂದು ಗೊತ್ತಾಗುತ್ತೆ ಸರ್. ಓಕೆ ಸರ್. ತುಂಬಾ ಜನ ನನಗೆ DM ಮಾಡಿ ಕೇಳ್ತಾ ಇದ್ರಿ, ಡೌಟ್ ಕೇಳ್ತಾ ಇದ್ರಿ. ಅದೇನಪ್ಪ ಅಂತ ಅಂದ್ರೆ, ಇವಾಗ ನಾವು 15 ಮಿನಿಟ್ಸ್ ಚಾರ್ಜಿಂಗ್ ಅಂದ್ರೆ ಎಕ್ಸ್ಪೋನೆಂಟ್ ಬ್ಯಾಟ್ರಿನ ನಾವು LPG ಇಂದ ಎಲೆಕ್ಟ್ರಿಕಲ್ ಕನ್ವರ್ಟ್ ಮಾಡ್ಕೊಂಡ್ರೆ ನಮ್ ಪ್ರಾಬ್ಲಮ್ ಆಗುತ್ತಾ, ಹೆಂಗೆ ನಂಬೋದು ಅಂತಂದ್ರೆ ಯಾವ ತರ ಅಂದ್ರೆ, ಇವಾಗ ಏನೋ ನಾವು ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ 1 ವರ್ಷ 2 ವರ್ಷ ಆದ್ಮೇಲೆ ಕಂಪ್ನಿ ಏನಾದ್ರು ಕ್ಲೋಸ್ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಅನ್ಬಿಟ್ಟು ನನ್ ಜೊತೆ ಇದ್ದಾರೆ ಸುಲ್ತಾನ್ ಸರ್. ಇವ್ರು ಕೂಡ ನನ್ನ ವಿಡಿಯೋ ನೋಡ್ಬಿಟ್ಟು ಯೂಟ್ಯೂಬ್ ವಿಡಿಯೋ ಮತ್ತೆ ಫೇಸ್ಬುಕ್ ಅಲ್ಲೆಲ್ಲ ವಿಡಿಯೋ ಎಲ್ಲ ನೋಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ರೀಲ್ಸ್ ಎಲ್ಲ ನೋಡಿದ್ದಾರೆ. ಅದಾದ್ಮೇಲೆ SLV ಮೋಟರ್ಸ್ಗೆ ಇವರು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ವಿಚಾರಿಸಿ ಗಾಡಿ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ಇವಾಗ ನೀವು ಫಿಟ್ ಮಾಡಿಸ್ಕೊಂಡಿದಿರಲ್ಲ, ಕಂಗ್ರಾಚುಲೇಷನ್ಸ್. ಎಷ್ಟು ದಿನ ಆಯ್ತು ನೀವು ನಿಮ್ ಗಾಡಿ? 20 ಡೇಸ್ ಆಗಿದೆ. ಯಾವ ತರ ಇದೆ ನಿಮ್ ಎಕ್ಸ್ಪೀರಿಯನ್ಸ್ ಈಗ? ಪರವಾಗಿಲ್ಲ, ಚೆನ್ನಾಗಿ ಓಡಿಸ್ತಾ ಇದೀನಿ. ಮೊದಲು LPG ಅಲ್ಲಿ ಸ್ವಲ್ಪ ತೊಂದರೆ ಇತ್ತು. ತೊಂದ್ರೆ ಅಂದ್ರೆ ಯಾವ ತರ ತೊಂದ್ರೆ ಅಂದ್ರೆ ಒಂದೇ ಸಲ ಎಲ್ಲ ಬ್ಯಾಂಕ್ ಅಲ್ಲಿ ಗ್ಯಾಸ್ ಇರ್ಲಿಲ್ಲ, ಗ್ಯಾಸ್ ಪ್ರಾಬ್ಲಮ್ ಆಗಿತ್ತು. ಓಕೆ, ತುಂಬಾ ತೊಂದರೆ ಆಯ್ತು. EMI ಕಟ್ಬೇಕಾಯ್ತು, ಏನ್ ಅಲ್ತಾನೆ ಆಗಿಲ್ಲ ನಂಗೆ. ಓಕೆ. ಆಮೇಲೆ ಮೊಬೈಲ್ ನೋಡ್ಕೊಂಡಿದ್ದೆ. ಆಮೇಲೆ ನಿಮ್ದು ಯೂಟ್ಯೂಬ್ ಅದಲ್ಲಿ ನೋಡಿದ್ರೆ ನಾನು ಇನ್ನೊಬ್ಬ 15 ನಿಮಿಷ ಚಾರ್ಜ್ ಅಂದ್ರೆ ಏಜೆಂಟ್ ಇಟ್ರಲ್ಲ, ಅವ್ರಿಗೆ ಕಾಂಟ್ರಾಕ್ಟ್ SLV ಅವ್ರ ಹತ್ರ ಹೋಗಿ ನಾನು ಕೇಳ್ದೆ. ಒಳ್ಳೆ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದಾರೆ ನಿಮ್ಗೆ. ತುಂಬಾ ಇಂಪಾರ್ಟೆನ್ಸ್ ಎಲ್ಲ ಏನೈತೆ ಅಲ್ಲೆಲ್ಲ ಹೇಳ್ರು ಅವ್ರು ನಂಗೆ ತಿಳಿಸ್ಕೊಟ್ರು. ಓಕೆ, ಹೇಳಿ ತಗೊಳ್ಳಿ ಗಾಡಿ ನೀವು, ಆಮೇಲೆ ಓಡಿಸಿ, ಆಮೇಲೆ ನೀವು ನಂಗೆ ನೀವು ಟೆಸ್ಟ್ ಡ್ರೈವ್ ಎಲ್ಲ ನೋಡಿ ತಗೊಂಡಿದಲ್ವಾ? ಡೆಮೋನು ಕೊಟ್ರು ನಂಗೆ. ಓಕೆ, ಡೆಮೋ ಎಲ್ಲ ನೋಡಿದ್ರು. ಓಕೆ, ಗಾಡಿನ ಇವಾಗ ಎಲೆಕ್ಟ್ರಿಕಲ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀರಾ. ಓಕೆ, LPG ಗಾಡಿ ಇದ್ದಾಗ ನಿಮ್ಗೆ ತಿಂಗಳಿಗೆ ಎಷ್ಟು ಖರ್ಚು ಬರ್ತಿತ್ತು? ತಿಂಗಳಿಗೆ ಒಂದು 20,000 ಬರ್ತಾಯಿತ್ತು. ತಿಂಗಳಿಗೆ 20,000 ನಿಮ್ಗೆ ಖರ್ಚು ಬರ್ತಾ ಇತ್ತು, ಅದೆಲ್ಲ ಸೇರಿಸಿ, ಸರ್ವಿಸ್ ಎಲ್ಲ ಸೇರಿ. ಓಕೆ, ಒಂದಿನಕ್ಕೆ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ? 130, 120.
120 130 ಕಿಲೋಮೀಟರ್ ಓಡಿಸ್ತಾ ಇದ್ದೀರಾ. ಕಂಪ್ನಿಯವರು ಯಾವ ತರ ನಿಮ್ಗೆ ಸಪೋರ್ಟ್ ಮಾಡಿದ್ರು? ಡಾಕ್ಯುಮೆಂಟ್ಸ್ ಮಾಡ್ಬೇಕಾದ್ರೆ ಇಲ್ಲ ಗಾಡಿ ಕನ್ವರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರು ಆತರ ಪ್ರಾಬ್ಲಮ್ಸ್ ಏನಾದ್ರು ಆಯ್ತಾ? ಅವರೇ ನಂಗೆ ಹೇಳಿದ್ದಾರೆ, ಅದು RTO ಕೆಲಸ ಅವರೇ ಮಾಡ್ತಾರೆ. ಮೇಂಟೆನೆನ್ಸ್ ಬಗ್ಗೆ ಎಲ್ಲ ನಿಮ್ಗೆ ತಿಳಿಸಿದ್ದಾರೆ. ಹೌದು, ಸರ್ವಿಸ್ ಕೊಟ್ಟಿದ್ದಾರೆ. 10,000ಗೆ ಒಂದ್ಸಲ ಸರ್ವಿಸ್ ಕೊಟ್ಟಿದ್ದಾರೆ ನಿಮಗೆ. ಹ್ಮ್. ಆಮೇಲೆ ವ್ಯಾರಂಟಿ ಕೊಟ್ಟಿದ್ದಾರೆ. ಆಮೇಲೆ ಬೇರೆಯವ್ರ ಹತ್ರ ಎಲ್ಲ ವಿಚಾರಿಸಿದ್ರಾ? ಮಾಡಿದೀನಿ. ಅವರು ಹಂಗೆ ಹೇಳ್ರು ನಂಗೆ. ಆಕ್ಚುಲಿ ಇವರು ಎಲ್ಲರ ಹತ್ರ ವಿಚಾರಿಸ್ಬಿಟ್ಟು ಮತ್ತೆ ಸುಮಾರು ಜನ ಹತ್ರ ಕೇಳಿದ್ದಾರೆ, ಹೋಗಿ ಪ್ರೈಸ್ ಲಿಸ್ಟ್ ಕೊಟೇಶನ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ. ಸ್ಕ್ರೀನ್ ಅಲ್ಲಿ ಕೂಡ ನಂಬರ್ ನೋಡ್ಬೋದು ನೀವು. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ ಕೂಡ ಡೀಟೇಲ್ಸ್ ಬರುತ್ತೆ. ಇದ್ರ ಜೊತೆಗೆ ಇವರ ಫ್ರೆಂಡ್ಸ್ ಆದ ಯೋಗಿ ಅವರ್ ಅಂತ ಅನ್ಬಿಟ್ಟು ಇವರು ರೆಫರ್ ಮಾಡ್ಬಿಟ್ಟು ಅವ್ರಿಗೆ ನಂಬಿಕೆನೇ ಇರ್ಲಿಲ್ಲ. ಅವರು ನಾನು ಒಂದ್ಸತಿ ನೋಡ್ಬೇಕು, ನನ್ಗೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೀದಾ ಇವತ್ತು ಕಂಪನಿಗೆ ಬಂದ್ರು. ಏನ್ ಇಷ್ಟೊತ್ತು ನೀವು ವಿಡಿಯೋ ನೋಡಿದ್ರೆ ಅದೆಲ್ಲ ಕಂಪನಿ ಟೂರ್ ಆಗಿರುತ್ತೆ. ಯೋಗೇಶ್ ಅವರು ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಓಕೆ, ನೀವು ಗಾಡಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈಗ ಎಕ್ಸ್ಪೋನೆಂಟ್ ಬಂದಿದ್ರ, ನಿಮ್ಮ ಫ್ರೆಂಡ್ ರಿಫರಲ್ ಮುಖಾಂತರವಾಗಿ ಬಂದಿರೋದಲ್ಲ? ಹೌದೌದು. ಇವ್ರು ಹೇಳಿದ್ರು ನನ್ ವಿಡಿಯೋ ನೋಡ್ಕೊಂಡ್ ಬಂದೆ ಅಂತ. ನೀವು ಯಾರು ವಿಡಿಯೋ ನೋಡ್ಕೊಂಡ್ ಬಂದ್ರಿ? ಅವ್ರು ರೆಫರ್ ಮಾಡಿದಕ್ಕೆ ನಾನು ಬಂದಿದ್ದು. ನಮಗ್ ನಂಬಿಕೆ ಇರ್ಲಿಲ್ಲ, ಬಟ್ ಇವ್ರು ಹೇಳಿ ಕರ್ಕೊಂಡ್ ಬಂದ್ಮೇಲೆ ಇವ್ರು ಮಾಡ್ಸಿರೋದಲ್ಲ, ಅದೊಂದು ಗ್ಯಾರಂಟಿ ಮೇಲೆ ಬಂದಿದ್ದು. ಸರ್, ಇವಾಗ ಕಂಪನಿ ಎಲ್ಲ ಸುತ್ತ ನೋಡಿದ್ರೆ ಏನ್ ಅನಿಸ್ತು ನಿಮ್ಗೆ? ಸರ್, ಇವಾಗ ಅನಿಸ್ತಿದೆ ಮಾಡಿಸ್ಬೇಕು. ನನ್ಗೂ ಸುಮ್ನೆ ಯಾಕಿ ಇದೆಲ್ಲ ನೋಡಿದ್ರೆ ನಾವೆಲ್ಲ ಬಂಕ್ ಅಲ್ಲಿ ಕಾದು ಎಲ್ಲ ಬಸೀತಿ ಎತ್ಬಿಟ್ಟಿದೀವಿ, ಸಾಕು ಅನಿಸ್ಬಿಟ್ಟೈತೆ LPG ಸವಾಸ. ಅದಕ್ಕೋಸ್ಕರ ಇವಾಗೆಲ್ಲ ಇದೆಲ್ಲ ನೋಡಿದ್ನಲ್ಲ, ಮಾಡ್ಬೇಕು ಅನಿಸ್ತಿದೆ ಮತ್ತೆ. ಸರ್, ಈಗ ನಿಮ್ LPG ಗಾಡಿ ಅಲ್ವಾ? ಯಾವ ಮಾಡಲ್ ಗಾಡಿ ನೀವು? 19 ಸರ್. ಓಕೆ, 19 ಮಾಡಲ್ ಗಾಡಿ ನಿಮ್ದು. ಹೌದು ಸರ್, ಎಷ್ಟು ಖರ್ಚು ಬರ್ತಿದೆ ನಿಮ್ಗೆ ಇವಾಗ LPG? ಸರ್, ಈಗ ಎಬೋ 2,500 ದುಡಿತೀನಿ ಅಂದ್ರೆ 800 ರೂಪಾಯಿ 1,000 ರೂಪಾಯಿ ತನಕ ಖರ್ಚು ಬೀಳುತ್ತೆ ಸರ್. 800 ರೂಪಾಯಿ 1,000 ರೂಪಾಯಿ ಏನಕ್ಕೆ ಸರ್? 800 ರೂಪಾಯಿ ಗ್ಯಾಸ್ ಕುಡಿಯುತ್ತೆ ಸರ್ ನಮ್ಗೆ. ಇವಾಗ ರೇಟ್ ಜಾಸ್ತಿ ಆಗಿರೋದ್ರಿಂದ ಇವತ್ತಿನ ಪ್ರೆಸೆಂಟ್ ರೇಟ್ ತುಂಬಾ ಇದೆ, ಸರಿನಾ? ಈಗ ನಾವು ಅವತ್ತಿನ ರೇಟ್ಗೂ ಇವತ್ತಿನ ರೇಟ್ಗೂ ಕಂಪೇರ್ ಮಾಡಿದ್ರೆ ನಮ್ಗೆ 300 ರೂಪಾಯಿ ಹತ್ತತ್ರ ಜಾಸ್ತಿ ಇದೆ. 800 ರೂಪಾಯಿ ಆಯ್ತಂದ್ರೆ ಇನ್ನು 200 ಈಗ 2,000 ರೂಪಾಯಿ ದುಡಿಯೋದಕ್ಕೆ 500 ರೂಪಾಯಿ ಗ್ಯಾಸ್ ಹೊಡ್ಸ್ಕೊಂಡು ಆರಾಮಾಗಿ ದುಡಿತಿದ್ದು ಮುಂಚೆ, ಸರಿನಾ? ಇವಾಗ ಅದೇ 2,000 ರೂಪಾಯಿ ದುಡಿಬೇಕು ಅಂತಂದ್ರೆ 2,500 ನಾವು ಟಾರ್ಗೆಟ್ ಮಾಡಿ 800 ರೂಪಾಯಿ ಇದಕ್ಕೆ ಗ್ಯಾಸ್ಗೆ ಅಂತಾನೆ ಎತ್ತಿಕ್ಬೇಕು. ಅದಾದ್ಮೇಲೆ ಇನ್ನು ಅನದರ್ ಖರ್ಚು ಇರ್ತದಲ್ಲ, ಊಟ ತಿಂಡಿ ಅದು ಅಂತ 1,000 ರೂಪಾಯಿ ಬದ್ಲೇ ಬರುತ್ತೆ. ತಿಂಗಳಿಗೆ ಆಲ್ಮೋಸ್ಟ್ 30,000 ರೂಪಾಯಿ ಖರ್ಚು ಆಗ್ತಿದೆ. ಇಲ್ಲ ಸರ್, 30 ಬರುತ್ತೆ ಅನ್ಕೊಳ್ಳಿ ಸರ್. ಊಟ ತಿಂಡಿ ಎಲ್ಲ ಸೇರಿ 30 ಬಂದೇ ಬರುತ್ತೆ. ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಒಂದ್ 25. ಓಕೆ, 25,000 ರೂಪಾಯಿ ಬರೀ ನೀವು ಗ್ಯಾಸ್ ಅಂತ ಗಾಡಿ ಗ್ಯಾಸ್ ಮೇಂಟೆನೆನ್ಸ್ಗೂ 2,000 ಬರುತ್ತಲ್ಲ ಸರ್ ತಿಂಗಳಿಗೆ. ಹೌದೌದು, ನಾನು ಹೇಳ್ಬಿಡ್ತೀನಿ. ಆಕ್ಚುಲಿ ನನಗೂ ಕೂಡ ಆಲ್ಮೋಸ್ಟ್ ಖರ್ಚು ಎಷ್ಟು ಬರ್ತಿದೆ ಅಂತ ಅಂದ್ರೆ, ಇವಾಗ ಜಾಸ್ತಿ ಆಗಿದೆ CNG ರೇಟು. 97 ರೂಪಾಯಿ ಆಲ್ಮೋಸ್ಟ್ ಅಷ್ಟು ಆಗಿದೆ. ಮುಂಚೆ ಬಂದ್ಬಿಟ್ಟು ತುಂಬಾ ಕಡಿಮೆ ಇತ್ತು, ಇವಾಗ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾನೆ ಇದೆ. ಆಲ್ಮೋಸ್ಟ್ ನನಗೆ ಒಂದ್ ದಿನಕ್ಕೆ ಏನಿಲ್ಲ ಅಂದ್ರೂ 300 ಇಂದ 370 ರೂಪಾಯಿ ವರ್ಗು ಖರ್ಚು ಬರುತ್ತಿದೆ CNG ಗಾಡಿ ಇಟ್ಕೊಂಡು. ಸೊ LPG ಗಾಡಿಯವ್ರ ಕತೆ ಏನಂತ ನೀವೇ? ಅದೇ ಸರ್, 370-400 ರೂಪಾಯಿ ಅನ್ಕೊಳ್ಳಿ, ಸರಿನಾ? 400 ರೂಪಾಯಿ ಅನ್ಕೊಂಡ್ರೆ ನಮ್ದು 1 to ಡಬಲ್ ಬರುತ್ತೆ ಸರ್. ಆಲ್ಮೋಸ್ಟ್ ಮೈಲೇಜ್ ಎಷ್ಟು ಕೊಡುತ್ತೆ ಸರ್ ನಾರ್ಮಲ್? ನಮ್ದು 20ರಿಂದ ಅದೇ ಹೇಳಿಲ್ವಾ, 20 ಕೆಲವೊಂದು ಗಾಡಿ ಮೇಲೆ ಕಂಪೇರ್ ಆಗುತ್ತೆ. 20ರಿಂದ 23 ಯಾವ ತರ ಮೇಂಟೈನ್ ಮಾಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್. ಥ್ಯಾಂಕ್ ಯು ಸರ್, ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಹಾಗೆ ಏನ್ ಅನಿಸ್ತು ಸರ್? ಇನ್ನೊಂದ್ಸತಿ ಹೇಳ್ಬಿಡಿ, ಏನ್ ಅನಿಸ್ತು ಇವಾಗ ನೀವು ಇಲ್ಲೆಲ್ಲ ಬಂದು? ಸರ್, ನೋಡಿದ್ನಲ್ಲ, ಇವಾಗೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ರು, ತೋರ್ಸಿದ್ರು, ಗಾಡಿ ಕೊಟ್ರು. ಇವಾಗೆಲ್ಲ ಅವರೆಲ್ಲ ತಿಳಿಸ್ಕೊಟ್ಟಿರೋದ್ರಿಂದ ನನ್ಗೂ ಒಂದು ನಂಬಿಕೆ ಬಂದೈತೆ. ಆಮೇಲೆ ಇದೊಂದು ಏನಪ್ಪಾ ಅಂತಂದ್ರೆ, ನಮ್ಗು ಎಲ್ಲಿ ಇವಾಗ ಹೊಸ ಕಂಪ್ನಿ ಅಂತ ಬೇರೆ ಅಂತಾರೆ, ನಮ್ಗೆ ಭಯ ಯಾವ ತರನೋ ಏನೋ, ಹೊಸ ಕಂಪ್ನಿ ಹೆಂಗ್ ನಂಬೋದು ಅಂತ. ಬಟ್ ಇಂತ ದೊಡ್ಡ ಸಾಮ್ರಾಜ್ಯನ ಕಟ್ಬಿಟ್ಟು ಅವ್ರು ಎಲ್ಲೇ ಇದ್ ಮಾಡ್ತಾರೆ ಸರ್. ಇವರು ಸಾಮ್ರಾಜ್ಯ ಕಟ್ಟಿರೋ ವಿಷಯ ಅಂತ ಅಂದ್ರೆ ಬರೀ ಇದು ಒಂದೇ ಅಲ್ಲ, ತುಂಬಾ ವಿಷಯಗಳಿದಾವೆ. ಅದು ಆಕ್ಚುಲಿ ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ ನಾವು ಪಬ್ಲಿಕ್ ಇದ್ರಲ್ಲಿ. ಬೆಂಗಳೂರಲ್ಲಿ ಆಲ್ಮೋಸ್ಟ್ 5 ರೆಟ್ರೋಫಿಟ್ಮೆಂಟ್ ಸೆಂಟರ್ ಇದೆ ಎಕ್ಸ್ಪೋನೆಂಟ್ ಅವ್ರದ್ದು. ನಾನು ಇಷ್ಟು ದಿನ ಹೋಗಿದ್ದು ಬರೀ ಇವರ ರೆಟ್ರೋಫಿಟ್ಮೆಂಟ್ ಏನ್ ಮಾಡ್ತಾರೆ ಸೆಂಟರ್ ಅಲ್ಲಿ ಹೋಗಿ ತಿಳಿಸ್ತಿದ್ರು, ಸರ್ ಈ ತರ ಇದೆ ಟೆಕ್ನಾಲಜಿ ಅಂತ ಎಲ್ಲ ಅಲ್ಲಿರೋ ಅವರ ಎಕ್ಸ್ಪೋನೆಂಟ್ ಏನ್ ಟೀಮ್ ಇದ್ರು ಅವ್ರು ತಿಳಿಸ್ತಾ ಇದ್ರು. ಬಟ್ ನಾನು ಇವ್ರ ಜೊತೆ ಇವತ್ತು ಇವ್ರ ಕಂಪ್ನಿಗೆ ಬಂದ್ಮೇಲೆ ಗೊತ್ತಾಗಿದ್ದು ಇವ್ರದ್ದು ವಿಷನ್ ಎಷ್ಟು ದೊಡ್ಡದಾಗಿದೆ ಅಂತ ಅನ್ಬಿಟ್ಟು. ಅದು ನಾನು ಹೇಳ್ತಾ ಇಲ್ಲ, ಅಪ್ಕಮಿಂಗ್ ಡೇಸ್ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಹೀಗಿರೋದ್ರಿಂದಾಗಿ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ನಾನು ನಿಮ್ ಜೊತೆಗೆ ಬಂದಿದ್ದಕ್ಕೆ ನನಗೂ ಇಷ್ಟೆಲ್ಲ ಇದೆ ಅಂತ ಗೊತ್ತಾಗಿದ್ದು ಎಕ್ಸ್ಪೀರಿಯನ್ಸ್. ಸೊ ಏನ್ ಮಾಡೋಣ ಅನ್ಕೊಂಡು ಡಿಸೈಡ್ ಮಾಡಿದಿರಾ? ಇಲ್ಲ ಸರ್, ಗಾಡಿ ಕೀ ಕೊಟ್ಬಿಟ್ಟು ಗಾಡಿನ ರೆಡಿ ಮಾಡಿ ಇಕ್ಕಿರ್ರಿ, ನಾನು ಬಂದು ತಗೊಂಡ್ ಹೋಗ್ತೀನಿ ಇಂಥ ದಿವಸ ಅಂತ ಅನ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾ ಇರೋದೆ. ಯೋಗಿ ಬ್ರೋ ರೆಡಿ ಆಗಿದ್ದಾರೆ, ಸುಲ್ತಾನ್ ಬ್ರೋ ಆಲ್ರೆಡಿ ರೋಡ್ ಇಳಿದಿದ್ದಾರೆ. ಸರ್, ಮತ್ತೆ ಈ ಫೈನಾನ್ಸ್ ಎಲ್ಲ ಹೆಂಗೆ ಸರ್? ಫೈನಾನ್ಸ್ ನೋಡಿ, ನಮ್ಮ ಹತ್ರ ಮಿನಿಮಮ್ ಡೌನ್ ಪೇಮೆಂಟ್ ಆಗಿ ಇರುತ್ತೆ ಸರ್. 14,000ದಿಂದ 35,000 ರೂಪಾಯಿ ತನಕ ಡೌನ್ ಪೇಮೆಂಟ್ ಬರುತ್ತೆ. ಸೊ ಅದು ನಿಮ್ ಸಿಬಿಲ್ ಚೆನ್ನಾಗಿದ್ರೆ. ಹಂಗಂತ ಅನ್ಕೊಂಡು ಸಿಬಿಲ್ ಇಲ್ದಿದ್ದವ್ರದ್ದು ಹೆಂಗೆ ಮಾಡ್ಸೋದು ಲೋನ್ ಅಂತ ಹೇಳಿದ್ರು ನಮ್ಮ ಹತ್ರ ಅದು ಕೂಡ ಆಪ್ಷನ್ ಇದೆ. ಸಿಬಿಲ್ ಇಲ್ಲ ಅಂದ್ರೆ ನಾವು ಲೋನ್ ನ ಮಾಡ್ಕೊಡ್ತೀವಿ ಸರ್. RTO ವಿತ್ RTO ಅಂತ ಹೇಳಿದ್ರಲ್ಲ, RTO ವರ್ಕ್ ಎಲ್ಲ ಯಾವ ತರ ಇದೆ ಸರ್? RTO ವರ್ಕ್ ಅಂತಂದ್ರೆ ಈಗ ಗ್ರೀನ್ ನಂಬರ್ ಪ್ಲೇಟ್ ಬೇಕಾಗುತ್ತೆ ಗಾಡಿಗೆ. EV ವೆಹಿಕಲ್ ಅಂದ್ರೆ ಗ್ರೀನ್ ನಂಬರ್ ಪ್ಲೇಟ್ ಇರುತ್ತೆ ಎಲ್ಲ ಆಲ್ಮೋಸ್ಟ್. ಅದೆಲ್ಲ ಯಾವ ತರ ಸರ್? RTO ವರ್ಕ್ ಪೇಪರ್ ವರ್ಕ್ಸ್ ಎಲ್ಲ ಏನಿದೆ ಅದು ನಾವು ಕಂಪ್ಲೀಟ್ ಆಗಿ ನಾವೇ ನೋಡ್ಕೋತೀವಿ. ನಿಮ್ಮ ಹತ್ರ ಇರುವಂತ ಕೆಲವೊಂದು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇರುತ್ತೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ನಮ್ಗೆ ಸಬ್ಮಿಟ್ ಮಾಡಿದ್ರೆ ನಮ್ಮ ಗ್ರೀನ್ ನಂಬರ್ ಪ್ಲೇಟ್ ಹಾಕ್ಬೇಕಾಗಿರುವಂತದ್ದು ಏನೇನು RTO ವರ್ಕ್ ಪ್ರೊಸೆಸ್ ಏನಿದೆ ಅದೆಲ್ಲ ಕಂಪ್ಲೀಟ್ ನಾವೇ ಟೇಕ್ ಕೇರ್ ಮಾಡ್ತೀವಿ ವಿತ್ RC ಕಾರ್ಡ್. ವಿತ್ RC ಕಾರ್ಡ್. ಹೌದು. ಇನ್ನೇನಿದ್ರೂ ಗಾಡಿ ರೆಡಿ ಮಾಡ್ಸದೆ. ಹೌದಾ? ಹಂಗೆ ಮತ್ತೆ ಹೋಗೋಣ ಸರ್, ನಡೀರಿ ಸರ್, ಹೋಗೋಣ. ಬುಕಿಂಗ್ ಫಾರ್ಮಾಲಿಟೀಸ್ ಏನಿದೆ ಎಲ್ಲ ಕಂಪ್ಲೀಟ್ ಮಾಡೋಣ. ಸೊ ನೆಕ್ಸ್ಟ್ ನಿಮ್ದು ಪ್ರೊಸೀಜರ್ ಹೇಳ್ತೀನಿ. ಲೋನ್ ಹೋಗ್ತೀರಾ ಫುಲ್ ಕ್ಯಾಶ್ ಹೋಗ್ತೀರಾ ಅಂತ ನೋಡೋಣ ಸರ್.
ಬನ್ನಿ ಸರ್, ಬನ್ನಿ ಸರ್. ESP ಹೋಗೋಣ. ಹೋಗೋಣ ಬನ್ನಿ ಸರ್. ಸರ್ ಹೇಗಿತ್ತು? ಸರ್ ಎಲ್ಲಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು. ಓಕೆ ಇವಾಗ ಏನಿದೆ ಹೇಳಿ ಪ್ರೊಸೀಜರ್ ಎಲ್ಲ ಒಂದೇ ಸಲ ಮುಗಿಸ್ಕೊಂಡೇ ಹೋಗ್ಬಿಡ್ತೀನಿ. ಓಕೆ, ಇವಾಗ ವೆಹಿಕಲ್ ಬಿಡ್ತೀರಾ ಸರ್ ಇವಾಗ? ಇವಾಗ್ಲೇ ಬಿಡ್ತೀನಿ ಸರ್. ತಾಳಿ ತರ್ಕಿನ ಬೇಕಿದ್ರೆ ಖಂಡಿತ ಅದೇನ್ ಪ್ರೊಸೀಜರ್ ಇದೆ ಮುಗಿಸ್ಬಿಡಿ. ಖಂಡಿತ ಮಾಡ್ಕೊಡ್ತೀವಿ ಸರ್. ಒಂದಿನಲ್ಲೇ ಫಿಟ್ಟಿಂಗ್ ಆಗುತ್ತೆ, ಬಟ್ ಆಟೋ ವೆಹಿಕಲ್ ಸೇರಿಸಿ ನಿಮ್ಗೆ 10 days ಒಳಗಡೆ ಸಿಗುತ್ತೆ ಸರ್. ಹೌದಾ? ಸ್ವಲ್ಪ ಆದಷ್ಟು ಬೇಗ ಮುಗಿಸ್ಕೊಡಿ. ಓಕೆ ಮಾಡೋಣ ಸರ್. ಓಕೆ, ಥ್ಯಾಂಕ್ ಯು ಸರ್. ಸಿಗೋಣ ಸರ್. ಥ್ಯಾಂಕ್ ಯು ಖಂಡಿತ ಸರ್. ಎಲ್ರಿಗೂ ನಮಸ್ತೆ. ಎಕ್ಸ್ಪರೆಂಟ್ ಆಟೋ ಆಥರೈಸ್ ಡೀಲರ್ SLV ಆಟೋ ಕನ್ಸಲ್ಟ್ ಕಡೆಯಿಂದ ಶ್ರೀನಿವಾಸ್ ಮಾತಾಡ್ತಿರೋದು. ಕೇವಲ 99 rupees ಇಂದ ನೀವು EV ಪ್ರಯಾಣವನ್ನ ಪ್ರಾರಂಭಿಸಬಹುದು. ನಿಮ್ಮ ಹಳೆ ವೆಹಿಕಲ್ LPG ವೆಹಿಕಲ್ಸ್ 2011 ಮೇಲೆ ಬಜಾಜ್ ವೆಹಿಕಲ್ ಯಾವುದೇ ಇದ್ರೂ ನಾವು ರೆಟ್ರೋಫಿಟ್ ಆಗಿ ಕನ್ವರ್ಟ್ ಮಾಡ್ಕೊಡ್ತೀವಿ. ಅದರಿಂದ ಆಗ್ತಿರೋ ಅನುಕೂಲ ಏನಪ್ಪಾ ಅಂತಂದ್ರೆ, ನಾರ್ಮಲ್ ಆಗಿ ನೀವು ಫ್ಯೂಯಲ್ ಚಾರ್ಜಸ್ 400 rupees ಆಗ್ತಾ ಇದ್ರ LPG ಗ್ಯಾಸ್ಗೆ ಪರ್ ಡೇ. ಆದ್ರೆ ನಾವು ರೆಟ್ರೋಫಿಟ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ, ಅದು EV ಗಾಡಿಯಾಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಜಸ್ಟ್ 150 rupeesಗೆ ನೀವು ಚಾರ್ಜಿಂಗ್ ಮಾಡ್ಕೋಬಹುದು. ಪ್ಲಸ್ ಇನ್ನು ಉಳಿದಿರೋ ಅಮೌಂಟ್ 250 rupeesಗೆ EMI ಕಟ್ಕೋಬಹುದು 3 years. ಟೋಟಲ್ ಕಂಪೇರ್ ಮಾಡಿದ್ರೆ 3 yearsಗೆ ನಮಗೆ ಕಾಸ್ಟ್ ಸೇವ್ ಮಾಡ್ಬಿಟ್ಟು 5 lakhs rupees ಎಕ್ಸ್ಪೆನ್ಸಸ್ ಬರುತ್ತೆ LPG ವೆಹಿಕಲ್ಗೆ. ಆದ್ರೆ ರೆಟ್ರೋಫಿಟ್ಗೆ ಜಸ್ಟ್ ನಿಮ್ಗೆ 1,80,000 rupees ಬರುತ್ತೆ. ನೀವು ಟೋಟಲ್ ಓವರ್ ಕಾಸ್ಟ್ 3 lakhs ಸೇವ್ ಮಾಡ್ಬೋದು ರೆಟ್ರೋಫಿಟ್ ನ ಕನ್ವರ್ಟ್ ಮಾಡ್ಕೊಳ್ಳೋದ್ರಿಂದ. ನಾನು ಸ್ಟಾರ್ಟಿಂಗ್ ಅಲ್ಲಿ 99 rupees ಕೊಟ್ಟು ನೀವು EV ಪ್ರಯಾಣ ಪ್ರಾರಂಭಿಸಬಹುದು ಅಂತ ಹೇಳಿದ್ದೆ. ಅದು ಯಾವ ತರ ಅಂತಂದ್ರೆ, ಜಸ್ಟ್ ಈ ಒಂದು 99 rupees ನೀವು ಕೂಪನ್ ತಗೊಳ್ಳೋದ್ರಿಂದ ರೆಟ್ರೋಫಿಟ್ ನ ನೀವು ವಿಜೇತರಾಗಬಹುದು. ಅಂದ್ರೆ ನೀವು 99 rupees ಪೇಮೆಂಟ್ ಮಾಡಿದ್ರೆ ಸಾಕು, ಅದು ಬುಕಿಂಗ್ ತಗೊಳ್ತೀವಿ. ಅದರಲ್ಲಿ ನೀವು ವಿಜೇತರಾದ್ರೆ ನಿಮಗೆ ಫ್ರೀ ಆಗಿ ರೆಟ್ರೋಫಿಟ್ ಕನ್ವರ್ಟ್ ಮಾಡ್ಕೊಡ್ತೀವಿ. ನಮ್ದು ಎಕ್ಸ್ಪರೆಂಟ್ ಆಟೋ ಆಥರೈಸ್ ಡೀಲರ್ SLV ಆಟೋ ಕನ್ಸಲ್ಟೆಂಟ್, ಚಿಕ್ಕಲ್ಸಂದ್ರ ಮೇನ್ ರೋಡ್, ಚನ್ಮಾತ್ಮ ಟೆಂಪಲ್, ಬ್ರಿಗೇಡ್, ನಂದಾ ಹೈಟ್ಸ್ ಆಪೋಸಿಟ್ ಅಲ್ಲೇ ನಮ್ದು SLV ಆಟೋ ಕನ್ಸಲ್ಟ್ ಬರುತ್ತೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಾವು ಕೊಟ್ಟಿರುವ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಅವ್ರು ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಇದೆ. ಥ್ಯಾಂಕ್ ಯು.